ಹಾಯ್ ಹಲೋ ನಮಸ್ಕಾರ ಶಿವಪ್ರಜ್ವಲ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಸಿ ಪ್ರೋಗ್ರಾಮಿಂಗ್ ಅಂದ್ರೆ ಏನು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಕಂಪ್ಲೀಟ್ ಬೇಸಿಕ್ಸ್ ಇಂದ ಸ್ಕ್ರಾಚ್ ಇಂದ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ ನಾವು ಸಿ ಪ್ರೋಗ್ರಾಮಿಂಗ್ ಯೂಸ್ ಮಾಡ್ತೀವಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಎಲ್ಲದನ್ನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನಾದರೂ ಶಿವಪ್ರಜ್ವಲ್ ಕನ್ನಡ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದ ಹಲವಾರು ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಹಾಗೆ ಲೆಟ್ ಸ್ಟಾರ್ಟ್. ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು? ಲ್ಯಾಂಗ್ವೇಜ್ ಅಂದ್ರೆ ಒಂದು ಭಾಷೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ನಮಗೊಂದು ಲ್ಯಾಂಗ್ವೇಜ್ ಬೇಕು, ಅದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಫಾರ್ ಎಕ್ಸಾಂಪಲ್, ಈಗ ನಾವು ಮಾತಾಡ್ತಿರೋದು ಯಾವ ಭಾಷೆಯಲ್ಲಿ? ಕನ್ನಡದಲ್ಲಿ. ಕನ್ನಡ, ನಾವು ಕನ್ನಡದಲ್ಲಿ ಮಾತಾಡ್ಬೋದು, ಹಿಂದಿಯಲ್ಲಿ ಮಾತಾಡ್ಬೋದು, ಇಂಗ್ಲೀಷಲ್ಲಿ ಮಾತಾಡ್ಬೋದು, ತೆಲುಗು, ತಮಿಳ್, ಇವೆಲ್ಲ ಭಾಷೆಗಳು ನಮಗೆ ಗೊತ್ತು. ಈ ಭಾಷೆಯಲ್ಲೇ ನಾವು ಕಮ್ಯುನಿಕೇಟ್ ಮಾಡ್ತೀವಿ ಅಲ್ವಾ? ಅದೇ ರೀತಿ ಕಂಪ್ಯೂಟರ್ಗೆ, ಸಿಸ್ಟಮ್ಗೆ ಇವೆಲ್ಲ ಲ್ಯಾಂಗ್ವೇಜಸ್ ಗೊತ್ತಿಲ್ಲ. ಇದು ಡಿಸ್ಅಡ್ವಾಂಟೇಜ್. ಆಗ್ಲಿ ನಾವು ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು? ಇದೆಲ್ಲ ಲ್ಯಾಂಗ್ವೇಜಸ್ ಸಿಸ್ಟಮಿಗೆ ಗೊತ್ತಿಲ್ಲ. ಹಾಗಿದ್ರೆ ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು? ಸಿಸ್ಟಮ್ಗೆ ಗೊತ್ತಿರೋದು ಒಂದೇ ಲ್ಯಾಂಗ್ವೇಜ್, ಅದು ಬೈನರಿ ಲ್ಯಾಂಗ್ವೇಜ್. ಬೈನರಿ ಲ್ಯಾಂಗ್ವೇಜ್ ಅಂದರೆ ಎಲ್ಲಾನು ಝೀರೋಸ್ ಒನ್ಸ್ ಅಲ್ಲೇ ಇರುತ್ತೆ. 0 1 0 0 1 ಎಲ್ಲ ಝೀರೋಸ್ ಆ್ಯಂಡ್ ಒನ್ಸ್ ಅಲ್ಲೇ ಇರುತ್ತೆ. ಓಕೆ, ಅದು ನಮಗೆ ಅರ್ಥ ಆಗಲ್ಲ. ಓಕೆ, 0 1 ಅಲ್ಲಿದ್ರೆ ನಾವು ಯಾವ ಥರ ಅರ್ಥ ಮಾಡ್ಕೋಬೇಕು? ಇದನ್ನ ಜಸ್ಟ್ 0 1 ಅನ್ಕೊಂತೀವಿ, ಇದೇನಿದೆ ಅಂತ ನಮಗೆ ಅರ್ಥ ಆಗಲ್ಲ. ಅದಕ್ಕೆ ಇದನ್ನ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಓಕೆ, ಬೈನರಿ ಲ್ಯಾಂಗ್ವೇಜ್ ಅನ್ನೋದು ಲೋ ಲೆವೆಲ್ ಲ್ಯಾಂಗ್ವೇಜ್. ಯಾಕಂದ್ರೆ ಹ್ಯೂಮನ್ಸ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ಇಟ್. ಇದು ಝೀರೋಸ್ ಆ್ಯಂಡ್ ಒನ್ಸ್ ಅಲ್ಲೇ ಇರುತ್ತೆ. ಕಂಪ್ಯೂಟರ್ಗೆ ಬೈನರಿ ಲ್ಯಾಂಗ್ವೇಜ್ ಮಾತ್ರ ಗೊತ್ತು. ನಮಗೆ ಬೈನರಿ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಹಾಗಿದ್ರೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಸಿಸ್ಟಮ್ ಜೊತೆ? ನೋಡೋಣ. ಇಲ್ಲಿ ಇನ್ನೊಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಇದೆ. ಹೈ ಲೆವೆಲ್ ಅಂದರೆ ನಾವೇನಾದರೂ ಸ್ಕ್ರಿಪ್ಟ್ ಬರಿತೀವಲ್ಲ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸ್ಕ್ರಿಪ್ಟ್ ಬರಿತೀವಲ್ಲ, ಅದೆಲ್ಲ ಹೈ ಲೆವೆಲಲ್ಲೇ ಇರುತ್ತೆ. ನಮಗೆ ಹೈ ಲೆವೆಲ್ ಗೊತ್ತು, ಸಿಸ್ಟಮಿಗೆ ಲೋ ಲೆವೆಲ್ ಗೊತ್ತು. ಹೇಗೆ ಕಮ್ಯುನಿಕೇಟ್ ಮಾಡಬೇಕು? ಇನ್ನೊಂದಿದೆ, ಅದು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಏನು ಮಾಡುತ್ತೆ ಅಂದರೆ, ನಾವು ಹೈ ಲೆವೆಲಲ್ಲಿ ಏನೇನು ಪ್ರೋಗ್ರಾಮಿಂಗ್ ಕೋಡ್ ಬರೆದಿರ್ತೀವೋ ಅದನ್ನು ಬೈನರಿ ಕನ್ವರ್ಟ್ ಮಾಡುತ್ತೆ. ಆವಾಗ ಈಸಿಯಾಗಿ ಸಿಸ್ಟಮಿಗೆ ಅರ್ಥ ಆಗುತ್ತಲ್ವಾ? ಬೈನರಿ ಕನ್ವರ್ಟ್ ಮಾಡಿದರೆ ಅರ್ಥ ಆಗುತ್ತೆ. ಓಕೆ, ಬೈನರಿ ಅರ್ಥ ಮಾಡಿಕೊಂಡು ನಾವೇನೇನು ಸ್ಕ್ರಿಪ್ಟ್ ಕೊಟ್ಟಿರ್ತೀವೋ ಕಂಪ್ಯೂಟರ್ಗೆ ಅದೆಲ್ಲ ನಮಗೆ ಔಟ್ಪುಟ್ ಕೊಡುತ್ತೆ, ಮತ್ತೆ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ. ಅರ್ಥ ಆಯ್ತಾ? ನಾವೇನೇನು ಸ್ಕ್ರಿಪ್ಟ್ ಕೊಟ್ಟಿರ್ತೀವೋ ಅದನ್ನು ಅಸೆಂಬ್ಲಿ ಲೆವೆಲ್ ಬೈನರಿ ಕನ್ವರ್ಟ್ ಮಾಡಿ ಆವಾಗ ಕಂಪ್ಯೂಟರ್ ಈಸಿಯಾಗಿ ಅರ್ಥ ಆಗುತ್ತೆ. ಬೇಸ್ಡ್ ಆನ್ ದ ಗಿವನ್ ಸ್ಕ್ರಿಪ್ಟ್ ಇಟ್ ವಿಲ್ ಗಿವ್ ದ ಔಟ್ಪುಟ್. ಕ್ಲಿಯರ್? ಅರ್ಥ ಆಯ್ತಾ ಯಾವ ಥರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನೋದು ವರ್ಕ್ ಆಗುತ್ತೆ ಅಂತೆ? ಇದು ಜಾವಾಗೂ ಇದೇ ಥರ ವರ್ಕ್ ಆಗುತ್ತೆ, C++, ಪೈಥಾನ್ ಎಲ್ಲ ಲ್ಯಾಂಗ್ವೇಜಸ್ಗೂ ಇಷ್ಟೇ. ಇದಕ್ಕೆ ಕಂಪ್ಯೂಟರ್ಗೆ ನಮ್ಮ ಲ್ಯಾಂಗ್ವೇಜಸ್ ಗೊತ್ತಿಲ್ಲ. ಕನ್ನಡ, ಹಿಂದಿ, ಇಂಗ್ಲೀಷ್, ತೆಲುಗು ಇವೆಲ್ಲ ಗೊತ್ತಿಲ್ಲ. ಅದಕ್ಕೆ ಕಂಪ್ಯೂಟರ್ಗೆ ಅಂತಲೇ ಒಂದು ಪರ್ಟಿಕ್ಯುಲರ್ ಲ್ಯಾಂಗ್ವೇಜಸ್ ಇದೆ. ಅದು C ಆಗಿರಲಿ, C++, ಜಾವಾ, ಪೈಥಾನ್ ಇವೆಲ್ಲ ಲ್ಯಾಂಗ್ವೇಜಸ್ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ. ನಾವು ಇಲ್ಲಿ ಮಧ್ಯದಲ್ಲಿ ಮೀಡಿಯೇಟರ್ ಆಗಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅನ್ನೋದೊಂದಿದೆ. ಇದು ನಾವು ಹೈ ಲೆವೆಲಲ್ಲಿ ಬರ್ದಿರೋದನ್ನ ಲೋ ಲೆವೆಲಿಗೆ ಕನ್ವರ್ಟ್ ಮಾಡುತ್ತೆ, ಅದೇ ಬೈನರಿ. ಆವಾಗ ಬೈನರಿಯಲ್ಲಿದೆ ಅಂದರೆ ಕಂಪ್ಯೂಟರ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಅದು ಔಟ್ಪುಟ್ ಕೊಡುತ್ತೆ. ನಾವೇನೇನು ಕೊಟ್ಟಿದ್ದೀವೋ ಆ ಸ್ಕ್ರಿಪ್ಟ್ ಪ್ರಕಾರನೇ ಔಟ್ಪುಟ್ ಕೊಡುತ್ತೆ. ನಾವು ಬರ್ದಿರೋ ಸ್ಕ್ರಿಪ್ಟ್ ಕರೆಕ್ಟಾಗಿದ್ರೇ ಔಟ್ಪುಟ್ ಕೊಡುತ್ತೆ, ಇಲ್ಲಾಂದರೆ ಕೊಡಲ್ಲ. ಅದು ತುಂಬ ಇನ್ನೂ ಅರ್ಥ ಮಾಡ್ಕೋಬೇಕು. ಓಕೆ, ಇದು ಫುಲ್ ಬೇಸಿಕ್ಸ್. ಈಗ ನಾನು ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಸ್ಕ್ರಿಪ್ಟ್ ಬರಿತೀವಿ ಅಂತ ಹೇಳಿದ್ದೆ. ಆ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಒಂದು ಸೆಟ್ ಆಫ್ ರೂಲ್ಸ್ ಇದೆ. ಇದೇ ಥರ ಬರಿಬೇಕು, ಇದು ಹೀಗೆ ಇರಬೇಕು ಅಂತ ಒಂದು ಸೆಟ್ ಆಫ್ ರೂಲ್ಸ್ ಇದೆ. ಆ ರೂಲ್ಸ್ನ ನಾವು ಸಿಂಟ್ಯಾಕ್ಸ್ ಅಂತ ಕರಿತೀವಿ. ನೀವು ಇದನ್ನ ಕೇಳಿರ್ಬೋದು ಮೇ ಬಿ. ಪ್ರತಿಯೊಂದಕ್ಕೂ ಒಂದು ರೂಲ್ ಇರುತ್ತೆ, ಇದು ಇದೇ ಥರ ಬರಿಬೇಕು, ಇದು ಇದೇ ಥರ ಬರಿಬೇಕು ಅಂತ. ಆ ರೂಲ್ನ ನಾವು ಸಿಂಟ್ಯಾಕ್ಸ್ ಅಂತ ಕರಿತೀವಿ. ಪ್ರತಿಯೊಂದು ಟಾಪಿಕ್ಗೂ ಈ ಸಿಂಟ್ಯಾಕ್ಸ್ನ ಫಾಲೋ ಮಾಡಬೇಕು. ಆಗಲೇ ನಿಮಗೆ ಪ್ರೋಗ್ರಾಮಿಂಗ್ ಕೋಡ್ ಅನ್ನೋದು ಹೇಗೆ ಬರಿಬೇಕು ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಕ್ಲಿಯರ್?
ಇಷ್ಟ ಅರ್ಥ ಆದರೆ ಈಸಿಯಾಗಿ ಮುಂದಕ್ಕೆ ಹೋಗ್ಬೋದು. ಇಲ್ಲಿ ನನಗೆ ಕಂಪ್ಯೂಟರ್ಗೆ ಅರ್ಥ ಆಗಲ್ಲ ಅಂದಿದ್ನಲ್ಲ, ಕಂಪ್ಯೂಟರ್ ಈಸ್ ನಥಿಂಗ್ ಬಟ್ CPU. ಓಕೆ, CPU ಎಲ್ಲ ಪ್ರೊಸೆಸ್ ಮಾಡೋದಲ್ವಾ, ಸೆಂಟ್ರಲ್ ಪ್ರೊಸೆಸ್ ಯೂನಿಟ್, ಎಲ್ಲ ಪ್ರೊಸೆಸಿಂಗ್ ಎಲ್ಲ ಇಲ್ಲೇ ನಡೆಯುತ್ತೆ. ಅದಕ್ಕೆ ಇದಕ್ಕೆ ಗೊತ್ತಿರೋದು ಬೈನರಿ ಲ್ಯಾಂಗ್ವೇಜ್. ಅರ್ಥ ಆಯ್ತಾ? ಕಂಪ್ಯೂಟರ್ ಈಸ್ ನಥಿಂಗ್ ಬಟ್ CPU ಎಲ್ಲ ಪ್ರೊಸೆಸ್ ಮಾಡೋದು, ಇದಕ್ಕೆ ಗೊತ್ತಿರೋದು ಬೈನರಿ ಲ್ಯಾಂಗ್ವೇಜ್ ಒಂದೇ. ಇಷ್ಟು ಕ್ಲಿಯರ್ ಆಗಿ ಡೀಟೇಲ್ಡ್ ಆಗಿ ನಿಮ್ಗೆ ಅರ್ಥ ಆದರೆ ಈಸಿಯಾಗಿ ಮುಂದಿಂದು ಖಂಡಿತ ಅರ್ಥ ಆಗುತ್ತೆ. ಓಕೆ, ಮುಂದಕ್ಕೆ ಹೋಗೋಣ. ಇದನ್ನ ಎರೇಸ್ ಮಾಡಿಬಿಡ್ತೀನಿ. ಓಕೆ, ಈಗ ಸಿ ಲ್ಯಾಂಗ್ವೇಜ್, ಲೆಟ್ ಮೀ ಸಿ ಅಂದರೆ ಇಲ್ಲಿ ನಮಗೊಂದು ಸ್ಟ್ರಕ್ಚರ್ ಬೇಕು. ಸಿ ಲ್ಯಾಂಗ್ವೇಜ್, ಸಿ ಪ್ರೋಗ್ರಾಮ್ ಬರಿಬೇಕಂದ್ರೆ ಒಂದು ಸ್ಟ್ರಕ್ಚರ್ ಬೇಕು. ಆ ಸ್ಟ್ರಕ್ಚರ್ ನಮಗೆ ಯಾವ ಥರ ಇರಬೇಕು ಅಂದರೆ, ಫಸ್ಟ್ ಒಂದು ಪ್ರೀ ಪ್ರೊಸೆಸರ್ ಅಂದರೆ ಏನಂತ ಹೇಳ್ಬಿಡ್ತೀನಿ. ಈಗ ನಾವು ಆಶ್ ಇನ್ಕ್ಲೂಡ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಹೆಚ್ ಎಲ್ಲ ಬರಿತೀವಲ್ಲ, ಆಶ್ ಇನ್ಕ್ಲೂಡ್ಸ್ ಯಾವುದೇ ಸಿ ಪ್ರೋಗ್ರಾಮ್ ತಗೊಳ್ಳಿ ನೀವು, ಆಶ್ ಇನ್ಕ್ಲೂಡ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಹೆಚ್, ಆಶ್ ಇನ್ಕ್ಲೂಡ್ ಲೈಬ್ರರಿ ಡಾಟ್ ಹೆಚ್, ಆಶ್ ಇನ್ಕ್ಲೂಡ್ ಮ್ಯಾಟ್ ಡಾಟ್ ಹೆಚ್ ನೋಡಿರ್ತೀರಲ್ಲ. ಆ ಆಶ್ ಇನ್ಕ್ಲೂಡ್ ಅದೆಲ್ಲ ಇನ್ಕ್ಲೂಡ್ ಮಾಡ್ತೀವಲ್ಲ, ಲೈಬ್ರರೀಸ್ ಆಗಿರಲಿ, ಮ್ಯಾಥ್ ಆಗಿರಲಿ, ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ಸ್ ಆಗಿರಲಿ, ಅವೆಲ್ಲದನ್ನು ನಾವು ಆ ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಮಾಡ್ತಿದ್ದೀವಿ ಅಂತ ಅರ್ಥ. ಏನೇನು ನಾವು ಬರ್ದಿರ್ತೀವೋ ಇಲ್ಲಿ, ಮ್ಯಾಥ್ ಆಪ್ರೇಷನ್ಸ್ ಆಗಿರಲಿ, ಲೈಬ್ರರೀಸ್ ಆಗಿರಲಿ, ಹಾಗೆ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ಸ್ನೂ ನಾವು ಇಂಪೋರ್ಟ್ ಮಾಡ್ತಿದ್ದೀವಿ, ಈ ಪ್ರೋಗ್ರಾಮಿಂಗ್ ಕೋಡಲ್ಲಿ ನಾವು ಇನ್ಕ್ಲೂಡ್ ಮಾಡ್ತಿದ್ದೀವಿ ಅಂತ ಅರ್ಥ. ಅರ್ಥ ಆಯ್ತಾ? ನಾವೇನೇನು ಬರಿತೀವೋ ಇದರಲ್ಲಿ ಆಶ್ ಇನ್ಕ್ಲೂಡ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್, ಇವೆಲ್ಲದನ್ನು ನಾವು ಪ್ರೋಗ್ರಾಮ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಿದ್ದೀವಿ ಅಂತ ಅರ್ಥ. ಇದು ಫಸ್ಟ್ ಪಾರ್ಟ್, ಪ್ರೀ ಪ್ರೊಸೆಸರ್ ಯೂನಿಟ್. ಓಕೆ, ಸೆಕೆಂಡ್ ಪಾರ್ಟ್ ಏನಂದ್ರೆ, ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ಮೇನ್ ಫಂಕ್ಷನ್. ಈ ಮೇನ್ ಫಂಕ್ಷನ್ ಏನಂದ್ರೆ, ಈಗ ನಾವು ಒಂದಷ್ಟು ಫಂಕ್ಷನ್ಸ್ ಬರ್ದಿರ್ತೀವಿ. ಆ್ಯಡ್ ಫಂಕ್ಷನ್, ಆ್ಯಡ್ ಮಾಡೋದಕ್ಕೆ ಅಡಿಷನ್ಗೆ ಆ್ಯಡ್ ಫಂಕ್ಷನ್, ಸಬ್ಟ್ರಾಕ್ಟ್ ಮಾಡಬೇಕು ಅಂದರೆ ಸಬ್ ಫಂಕ್ಷನ್ ಯೂಸ್ ಮಾಡ್ತೀನಿ. ಆ ಥರ ಹಲವಾರು ಫಂಕ್ಷನ್ಸ್ನ ನಾನು ಒಂದು ಪ್ರೋಗ್ರಾಮಿಂಗ್ ಕೋಡಲ್ಲಿ ಬರ್ದಿರ್ತೀನಿ. ಓಕೆ, ಎಷ್ಟೊಂದು ಫಂಕ್ಷನ್ಸ್ನ ಬರ್ದಿರ್ತೀನಿ. ಆವಾಗ ಕಂಪೈಲರ್ ಕನ್ಫ್ಯೂಸ್ ಆಗುತ್ತೆ ಎಲ್ಲಿಂದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು ಅಂತ. ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರಬೇಕಲ್ವಾ? ಆ ಸ್ಟಾರ್ಟಿಂಗ್ ಪಾಯಿಂಟೇ ಮೇನ್ ಫಂಕ್ಷನ್. ಈ ಮೇನ್ ಫಂಕ್ಷನಿಂದನೇ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಓಕೆ, ಕಂಪೈಲರ್ಗೆ ಮೇನ್ ಫಂಕ್ಷನ್ ಇದ್ರೇನೆ ಇಲ್ಲಿಂದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಅನ್ನು ಸ್ಟಾರ್ಟ್ ಮಾಡುತ್ತೆ. ಓಕೆ, ಮೇನ್ ಫಂಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಮೇನ್ ಫಂಕ್ಷನ್ ಎಲ್ಲಿರುತ್ತೋ ಇಲ್ಲಿಂದಾನೇ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದು. ಯಾಕಂದರೆ ನಾನು ಹಲವಾರು ಫಂಕ್ಷನ್ಸ್ನ ಬರ್ದಿರ್ತೀನಿ, ಅದೆಲ್ಲದನ್ನು ಬಿಟ್ಟು ಮೇನ್ ಫಂಕ್ಷನಿಂದಾನೇ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ಅರ್ಥ ಆಯ್ತಾ? ಥರ್ಡ್ ಒನ್ ಏನಂದರೆ ಸ್ಟೇಟ್ಮೆಂಟ್ಸ್ ಅಂದರೆ ಏನಂದರೆ, ನಾವು ಈ ಮೇನ್ ಫಂಕ್ಷನ್ ಒಳಗಡೆ ಏನೆಲ್ಲ ಸ್ಕ್ರಿಪ್ಟ್ ಬರ್ದಿರ್ತೀವೋ ಅದೇ ಸ್ಟೇಟ್ಮೆಂಟ್ಸ್. ಓಕೆ, ಈ ಮೇನ್ ಫಂಕ್ಷನ್ ಒಳಗಡೆ ಏನೆಲ್ಲ ಸ್ಕ್ರಿಪ್ಟ್ ಬರ್ದಿದ್ದೀನೋ ಅದೇ ಸ್ಟೇಟ್ಮೆಂಟ್ಸ್. ಅರ್ಥ ಆಯ್ತಾ? ಈ ಬರ್ದಿರೋ ಸ್ಕ್ರಿಪ್ಟ್ ಪ್ರಕಾರನೇ ನಮಗೆ ಔಟ್ಪುಟ್ ಬರುತ್ತೆ. ಬರ್ದಿರೋದು ಕರೆಕ್ಟಾಗಿದ್ದರೆ ಕರೆಕ್ಟ್ ಔಟ್ಪುಟ್ ಬರುತ್ತೆ. ನಾನು ಹೇಳಿದ್ದೀನಲ್ಲ ಸಿಂಟ್ಯಾಕ್ಸ್ ಅಂತ, ಆ ಸಿಂಟ್ಯಾಕ್ಸ್ ಪ್ರಕಾರ ಎಲ್ಲದನ್ನು ಕರೆಕ್ಟಾಗಿ ಬರೆದ್ರೆ ಔಟ್ಪುಟ್ಟು ಕರೆಕ್ಟಾಗಿ ಬರುತ್ತೆ. ಓಕೆ, ಸಿ ಲ್ಯಾಂಗ್ವೇಜಲ್ಲಿ ಮೇನ್ ಆಗಿ 3 ಪಾರ್ಟ್ಸ್ ಇದೆ: ಪ್ರೀ ಪ್ರೊಸೆಸರ್, ಮೇನ್ ಫಂಕ್ಷನ್ ಆ್ಯಂಡ್ ಸ್ಟೇಟ್ಮೆಂಟ್ಸ್. ಪ್ರೀ ಪ್ರೊಸೆಸರ್ ಅಂದರೆ ಆಶ್ ಇನ್ಕ್ಲೂಡ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಹೆಚ್ ಆಗಿರಲಿ, ಮ್ಯಾಟ್ ಡಾಟ್ ಹೆಚ್ ಆಗಿರಲಿ, ಲೈಬ್ರರಿ ಫಂಕ್ಷನ್ಸ್ ಆಗಿರಲಿ, ಅದೆಲ್ಲದನ್ನು ನಾನು
ಆ ಪ್ರೋಗ್ರಾಮಿಂಗ್ ಕೋಡಲ್ಲಿ ಇನ್ಕ್ಲೂಡ್ ಮಾಡ್ತಿದ್ದೀನಿ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಆಶ್ ಇನ್ಕ್ಲೂಡ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಎಚ್ ಅಂದರೆ ನಾನು ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ಸ್ನ ಆ ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಮಾಡ್ತಿದ್ದೀನಿ ಅಂತ ಅರ್ಥ. ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಇದನ್ನು ಬರ್ದಿಲ್ಲ ಅಂದರೆ ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ವರ್ಕೇ ಆಗಲ್ಲ. ಆ ಥರ ಅರ್ಥ ಆಯ್ತಾ? ಮೇನ್ ಫಂಕ್ಷನ್ ಅಂದರೆ ಕಂಪೈಲರ್ ಎಕ್ಸಿಕ್ಯೂಷನ್, ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡೋದು ಮೇನ್ ಫಂಕ್ಷನ್ ಇಂದಾನೆ. ಥರ್ಡ್ ಒನ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ಸ್ ಅಂದರೆ ಏನೆಲ್ಲ ಬರಿತೀವೋ ನಾವು ಮೇನ್ ಫಂಕ್ಷನ್ ಒಳಗಡೆ ಅದೆಲ್ಲ ಸ್ಟೇಟ್ಮೆಂಟ್ಸ್. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಈಚ್ ಆ್ಯಂಡ್ ಎವ್ರಿ ಸ್ಟೇಟ್ಮೆಂಟ್ಸ್ ಎಂಡ್ಸ್ ವಿತ್ ಅ ಸೆಮಿಕಾಲನ್. ಓಕೆ, ಸೆಮಿಕಾಲನಿಂದನೇ ಎಂಡ್ ಆಗಬೇಕು. ಓಕೆ, ಸೆಮಿಕಾಲನ್ ಗೊತ್ತಲ್ವಾ? ಎಲ್ಲ ಸ್ಟೇಟ್ಮೆಂಟ್ಸು ಸೆಮಿಕಾಲನಿಂದನೇ ಎಂಡ್ ಆಗಬೇಕು. ಇಷ್ಟು ಗೊತ್ತಿದ್ರೆ ಈಸಿಯಾಗಿ ನೀವು ಯಾವುದೇ ಪ್ರೋಗ್ರಾಮ್ನ ಈಸಿಯಾಗಿ ಬರಿಬೋದು. ಓಕೆ, ಈ 3 ಪಾರ್ಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಸಿ ಪ್ರೋಗ್ರಾಮ್ಸಲ್ಲೂ ಈ 3 ಪಾರ್ಟ್ಸ್ ಇರಲೇಬೇಕು: ಪ್ರೀ ಪ್ರೊಸೆಸರ್, ಮೇನ್ ಫಂಕ್ಷನ್ ಆ್ಯಂಡ್ ಸ್ಟೇಟ್ಮೆಂಟ್ಸ್. ಕ್ಲಿಯರ್? ಇಷ್ಟು ಅರ್ಥ ಆದರೆ ಈಸಿಯಾಗಿ ಮುಂದಕ್ಕೆ ಹೋಗ್ಬೋದು. ಇದನ್ನು ಎರೇಸ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ಒನ್ ಐಡೆಂಟಿಫೈಯರ್ಸ್. ಐಡೆಂಟಿಫೈಯರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಟಾಪಿಕ್. ಐಡೆಂಟಿಫೈಯರ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ನಾನೊಂದು ತಗೊತೀನಿ, ಇಂಟ್ ಎ ಇಸ್ ಈಕ್ವಲ್ ಟು 10 ಅಂತ ತಗೊಳ್ಳೋಣ. ಓಕೆ, ಇದು ಒಂದು ಸ್ಟೇಟ್ಮೆಂಟ್. ಕ್ಲಿಯರಾಗಿ ಕಾಣಿಸ್ತಿಲ್ಲ. ಒಂದು ನಿಮಿಷ. ಐಡೆಂಟಿಫೈಯರ್ಸ್ ಹೇಳಿದ್ನಲ್ವಾ? ಐಡೆಂಟಿಫೈಯರ್ಸ್ ಇಂಟ್, ಇನ್ನೊಂದು ಸ್ವಲ್ಪ ದೊಡ್ಡದು ತಗೋಬೇಕಾಗಿತ್ತು. ಲೆಟ್ ಮೀ ಓಕೆ, ಇಂಟ್ ಎ ಇಸ್ ಈಕ್ವಲ್ ಟು 10 ಅಂತ ತಗೊಳ್ಳೋಣ. 10. ಓಕೆ, ಇಲ್ಲಿ ನಾನು ಹೇಳಿದ್ನಲ್ವಾ, ಈಚ್ ಆ್ಯಂಡ್ ಎವ್ರಿ ಸ್ಟೇಟ್ಮೆಂಟ್ಸ್ ಎಂಡ್ಸ್ ವಿತ್ ದ ಸೆಮಿಕಾಲನ್ ಅಂತ. ಸೆಮಿಕಾಲನ್ ಕಂಪಲ್ಸರಿ ಹಾಕಲೇಬೇಕು. ನಾನು ಇಂಟ್ ಎ ಇಸ್ ಈಕ್ವಲ್ ಟು 10 ಅಂತ ತಗೊಂಡಿದ್ದೀನಿ. ಇಲ್ಲಿ ಇಂಟ್ ಅನ್ನೋದು ಡೇಟಾ ಟೈಪ್, ಎ ಅನ್ನೋದು ವೇರಿಯೇಬಲ್ ನೇಮು ಹಾಗೂ ಐಡೆಂಟಿಫೈಯರು ಹೌದು. ಇಲ್ಲಿ 10 ಅನ್ನೋ ವ್ಯಾಲ್ಯೂನ, 10 ಅನ್ನೋದು ವ್ಯಾಲ್ಯೂ, 10 ಅನ್ನೋ ವ್ಯಾಲ್ಯೂನ ಎ ಅನ್ನೋ ವೇರಿಯೇಬಲ್ ನೇಮ್ಗೆ ಅಸೈನ್ ಮಾಡ್ತಿದ್ದೀನಿ. ಅರ್ಥ ಆಯ್ತಾ? 10 ಅನ್ನೋದು ವ್ಯಾಲ್ಯೂ, ಅರ್ಥ ಆಗುತ್ತಲ್ವಾ? 10 ಅನ್ನೋ ವ್ಯಾಲ್ಯೂನ ಎ ಅನ್ನೋ ವೇರಿಯೇಬಲ್ ನೇಮ್ಗೆ ಅಸೈನ್ ಮಾಡ್ತಿದ್ದೀನಿ. ಈ ವೇರಿಯೇಬಲು ಐಡೆಂಟಿಫೈಯರು ಹೌದು. ಈ ಐಡೆಂಟಿಫೈಯರ್ ಬರೆಯೋಕ್ಕೆ ಸೆಟ್ ಆಫ್ ರೂಲ್ಸ್ ಇದೆ. ಇದು ಆಲ್ಫಾಬೆಟ್ಸ್ ಆಗಿರ್ಬೋದು, ನಂಬರ್ಸ್ನು ತಗೋಬೋದು, ಅಂಡರ್ ಸ್ಕೋರು ತಗೋಬೋದು. ಆದರೆ ಆಲ್ಫಾಬೆಟ್ಸಿಂದಾನೇ ಸ್ಟಾರ್ಟ್ ಆಗಬೇಕು, ನಂಬರ್ಸಿಂದನೋ ಅಂಡರ್ ಸ್ಕೋರಿಂದನೋ ಸ್ಟಾರ್ಟ್ ಆಗಬಾರ್ದು. ಐಡೆಂಟಿಫೈಯರ್ ಅನ್ನೋದು ಇಟ್ ಹ್ಯಾಸ್ ಟು ಸ್ಟಾರ್ಟ್ ವಿತ್ ದ ಆಲ್ಫಾಬೆಟ್ ಓನ್ಲಿ. ಓಕೆ, ನೀವು ಇನ್ನೊಂದು ಎಕ್ಸಾಂಪಲ್ ತಗೋಬೋದು. ಇಂಟ್ ಎ 10 ಇಸ್ ಈಕ್ವಲ್ ಟು 1, ಇಂಟ್ ಎ 20 ಇಸ್ ಈಕ್ವಲ್ ಟು 2. ಯಾವ ಥರನೂ ತಗೋಬೋದು. ಆದರೆ ನಂಬರ್ಸಿಂದ ಸ್ಟಾರ್ಟ್ ಆಗಬಾರ್ದು, ಅಂಡರ್ ಸ್ಕೋರಿಂದನೂ ಸ್ಟಾರ್ಟ್ ಆಗಬಾರ್ದು, ಆಲ್ಫಾಬೆಟ್ಸಿಂದನೇ ಸ್ಟಾರ್ಟ್ ಆಗಬೇಕು. ಹಾಗೆ ಇನ್ನೊಂದಿದೆ, ಈಗ ಇಂಟ್ ಅನ್ನೋದು ಡೇಟಾ ಟೈಪ್ ಅಂತ ಹೇಳಿದ್ವಿ. ಇಂಟ್ ಡೇಟಾ ಟೈಪ್, ಈ ಥರ ಡೇಟಾ ಟೈಪ್ಸು ಕೀವರ್ಡ್ಸ್ನು ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಇಫ್ ಆಗಿರಲಿ, ಇಫ್, ಇಂಟ್, ಈ ಥರದ್ವೆಲ್ಲ ಕೀವರ್ಡ್ಸ್ ನಾವು ಐಡೆಂಟಿಫೈಯರ್ಸಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಯಾಕಂದರೆ ಕಂಪೈಲರ್ ಕನ್ಫ್ಯೂಸ್ ಆಗುತ್ತೆ. ನಾನು ಇಲ್ಲಿ ಇಂಟ್ ತೊಗೊಂಡು ಮತ್ತೆ ಇಂಟ್ ತೊಗೊಂಡ್ರೆ ಯಾವ ಇಂಟು ಏನಿದು ಅಂತ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಇಲ್ಲಿ ಕೀವರ್ಡ್ಸ್ ಹಾಗೆ ಡೇಟಾ ಟೈಪ್ಸ್ನ ಯೂಸ್ ಮಾಡೋ ಹಾಗಿಲ್ಲ ಐಡೆಂಟಿಫೈಯರ್ಸ್ ಆಗಿ. ಓಕೆ, ಇಲ್ಲಿ ನಾನು ಏನಾದರೂ ಈ ಥರದ ನೇಮ್ಸ್ ತೊಗೊಂಡ್ರೆ ಈಸಿಯಾಗಿ ಇದು ಸ್ಟೋರ್ ಮಾಡ್ಬೋದು ಯಾವುದೇ ವ್ಯಾಲ್ಯೂನ. ಇಲ್ಲಿ ಈಸ್ ಈಕ್ವಲ್ ಟು ಅನ್ನೋದು ಅಸೈನ್ಮೆಂಟ್ ಆಪ್ರೇಟರ್, ಗೊತ್ತಲ್ವಾ? ಅಸೈನ್ಮೆಂಟ್ ಆಪ್ರೇಟರ್ ನಾವು ಒಂದು ವ್ಯಾಲ್ಯೂನ ಒಂದು ವೇರಿಯೇಬಲ್ಗೆ
ಅಸೈನ್ ಮಾಡೋದಕ್ಕೆ ಈಕ್ವಲ್ ಟು ಅನ್ನೋ ಆಪರೇಟರ್ನ ಯೂಸ್ ಮಾಡ್ತೀವಿ. ಇದು ಒಂದು ಅಸೈನ್ಮೆಂಟ್ ಆಪರೇಟರ್.